ದೋಸ್ತಿ ಪಕ್ಷಗಳ ಪಾದಯಾತ್ರೆಗೆ ಇಂದು ಸಮಾರೋಪ ಸಮಾರಂಭ ಇದೆ. ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಭೈರತಿ ಬಸವರಾಜ್ ಕಿಡಿಕಾರಿದ್ದಾರೆ. ಈಗ ದೋಸ್ತಿ ಪಕ್ಷಗಳ ಶಕ್ತಿ ಪ್ರದರ್ಶನ ಇವತ್ತು ಸರ್ಕಾರದ ವಿರುದ್ಧ ಕೌಂಟರ್ ಸಮಾವೇಶ. ಭೈರತಿ ಬಸವರಾಜ್ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಸಿಎಂ ರಾಜೀನಾಮೆಗಿಂತ ಜನರ ಮುಂದೆ ಸರ್ಕಾರದ ದುರಾಡಳಿತವನ್ನು ನಾವು ತಿಳಿಸುವಂಥ ಕೆಲಸ ಮಾಡ್ತಿದ್ದೇವೆ. ವಾಲ್ಮೀಕಿ ನಿಗಮದ ಹಗರಣ ನಡೆದಿರೋದನ್ನು ಸಿಎಂ ಆಲ್ರೆಡಿ ಒಪ್ಕೊಂಡಿದ್ದಾರೆ ಆಗಿರುವುದನ್ನ. ಆದರೂ ಬಿಜೆಪಿ ಜೆಡಿಎಸ್ ನಾಯಕರ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ. ನಮ್ಮ ಕಾಲದಲ್ಲಿ ಆಗಿರುವಂಥ ಹಗರಣಗಳ ಬಗ್ಗೆ ಸದನದಲ್ಲಿ ದಾಖಲೆಯನ್ನು ಕೊಡಬೇಕಾಗಿತ್ತಲ್ವ ಚರ್ಚೆ ಮಾಡುವಾಗ. ಅದು ಬಿಟ್ಟು ಸಮಾವೇಶದಲ್ಲಿ ಮಾತನಾಡುವುದಲ್ಲ. ನಮ್ಮ ನಾಯಕರು ತನಿಖೆಗೆ ಈಗಲೂ ಸಿದ್ಧರಿದ್ದಾರೆ. ತನಿಖೆ ಮಾಡಿಸಿ, ನಿಮ್ಮದೇ ಸರ್ಕಾರ ಇದೆಯಲ್ವಾ, ನಮ್ಮ ಹೋರಾಟ ನಿಲ್ಲದು ಅಂತ ಮಾಜಿ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗಾಗಿ ಏನು ಮೂಡ ಹಗರಣ ಇರಬಹುದು, ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಆಗಿರತಕ್ಕಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ರಾಜೀನಾಮೆಗಾಗಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದ್ರು. ಆ ಒಂದು ಪಾದಯಾತ್ರೆ ಇವತ್ತು ಮೈಸೂರಿನಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಆ ಜೊತೆಗೆ ಸಮಾವೇಶದ ಮೂಲಕ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ಈ ಒಂದು ಸಮಾವೇಶದ ಮೂಲಕ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ನನ್ನೊಟ್ಟಿಗೆ ಬಿಜೆಪಿಯ ಪ್ರಮುಖ ನಾಯಕರುಗಳಿದ್ದಾರೆ, ನಾನು ಅವರೆಲ್ಲರನ್ನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈ ಒಂದು ಹೋರಾಟ ಫಲ ಕೊಡುತ್ತಾ? ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೇ ವೇದಿಕೆ ಕೊಡ್ತದೆ ಬಿಡ್ತದೆ ಅನ್ನೋದು ಮುಖ್ಯ ಅಲ್ಲ. ಆದರೆ ನಮ್ಮ ಪಕ್ಷ ಒಂದು ವಿರೋಧ ಪಕ್ಷವಾಗಿ ಹೋರಾಟ ಬಹಳ ಮುಖ್ಯ. ಹೋರಾಟದ ಮುಖ್ಯನೇ ಬಂದಿರತಕ್ಕಂಥ ಪಕ್ಷ ಇದು. ಹಾಗಾಗಿ ಇವತ್ತು ಫಲ ಕೊಡ್ದಿದ್ರು ಮುಂದೆ ಫಲ ಕೊಡ್ತದೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಅಂದ್ರೆ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಿಜೆಪಿನಲ್ಲಿ ಇರತಕ್ಕಂಥವ್ರು ಭ್ರಷ್ಟಾಚಾರ ಮಾಡಿರೋರು ಹೆಚ್ಚು ಜನ ಇದ್ದಾರೆ, ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಹೆಚ್ಚು ಜನ ಇದ್ದಾರೆ. ಇವರು ನನ್ನ ರಾಜೀನಾಮೆಯನ್ನು ಕೇಳಲಿಕ್ಕೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ. ಒಂದು ನಿಮಿಷ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಗರಣಗಳನ್ನ ಲೆಕ್ಕ ಮಾಡ್ಕೊಂಡು ಹೋದ್ರೆ ಇದು ಶುಲ್ಕ ಅರ್ಥ ಆಯ್ತಲ್ಲ. ಕೇಂದ್ರ ಸರ್ಕಾರದಿಂದ ಹಿಡಿದು ಕಳೆದ 50 ವರ್ಷಗಳಿಂದ ಏನು ರಾಜಕಾರಣವನ್ನು ಮಾಡಿದರೆ ಕಾಂಗ್ರೆಸ್ ಪಕ್ಷ, ಆ ಆಡಳಿತದಿಂದ ಕೂಡ ತೆಗೆದುಕೊಳ್ಳ್ರಿ ಎಲ್ಲಿ ಎಷ್ಟು ಆಗಿದೆ ಅನ್ನೋದು. ಇವರು ಕೂಡ ಕೆಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟುವಾಗಿ ಟೀಕೆ ಮಾಡಿದ್ದಂಥವ್ರು. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಇವತ್ತು ಅಧಿಕಾರ ಇದೆ, ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ಹೊಗಳಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಾವು ನಮ್ಮ ಕರ್ತವ್ಯವನ್ನ ಪಕ್ಷದ ವತಿಯಿಂದ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ವಾಲ್ಮೀಕಿ ನಿಗಮದಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ತಪ್ಪುಗಳನ್ನ, ಹೀಗಾಗಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದು ಆಗತ್ತೆ, ತನಿಖೆಯ ಹಂತದಲ್ಲಿದೆ ಅಂತ ಒಂದ್ ಕಡೆ ಹೇಳ್ತಾರೆ. ಜೊತೆಗೆ ಮತ್ತೊಂದು ಕಡೆ ಮೂಡಾದಲ್ಲಿ ನನ್ನ ಪ್ರಭಾವವೇ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯ ಆಡಳಿತದ ಸಂದರ್ಭದಲ್ಲೇ ಆ ಒಂದು 50-50 ಅನುಪಾತದಲ್ಲಿ ನಿವೇಶನಗಳು ಕೊಡಲಾಗಿದೆ, ನನ್ನ ಪ್ರಭಾವ ಇಲ್ಲ ಅನ್ನೋ ಪ್ರಶ್ನೆ ಮಾಡ್ತಾರೆ. ನೋಡಿ, ಯಾವ ಆಡಳಿತ ಅವಧಿ ಅನ್ನೋದು ಮುಖ್ಯ ಅಲ್ಲ. ಅವರು ಪ್ರತಿಪಕ್ಷದ ನಾಯಕರಿದ್ರು, ಆ ಸಂದರ್ಭದಲ್ಲಿ ಇದು ಅವ್ರ ಗಮನಕ್ಕೆ ಬಂದಿರಲಿಲ್ವಾ? ಬಂದಾಗ ಅವರು ಇದನ್ನ ವಿರೋಧ ಮಾಡಿ ಯಾಕೆ ನೀವು ಮಾಡ್ತಕ್ಕಂಥ ತಪ್ಪು ಮಾಡಿದ್ದೀರಾ ಅಂತೇಳಿ ಅವತ್ತು ನಮಗೆ ಬುದ್ಧಿಯನ್ನು ಹೇಳುವಂಥ ಕೆಲಸ ಮಾಡಬೇಕಾಗಿತ್ತು. ಮಾಡಿದ್ರೆ ಆಗ ನಾವು ಇವ್ರನ್ನ ಸರಿ ಅಂತ ಹೇಳ್ಬೋದಾಗಿತ್ತು. ಈಗ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತ ಅನ್ನೋದಾದ್ರೆ ಆವತ್ತಿನ ಮುಖ್ಯಮಂತ್ರಿಗಳು ಏನು ಬಸವರಾಜ ಬೊಮ್ಮಾಯಿ ಅವರು ಮೈ ಮರ್ತಿದ್ರ ಅಂತ ಹೇಳಿ, ಯಾಕೆಂದ್ರೆ ಈ ಒಂದು ಇದೆಲ್ಲ ಬೆಳವಣಿಗೆ ಅವ್ರು ಗೊತ್ತಿರು. ಯಾರು ಕೂಡ ಮೈ ಮರ್ತಿರ್ಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥದ್ದನ್ನ ಮರೆಮಾಚ ಅಂತ ಕೆಲಸ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸರ್, ಈಗ ಅವರು ಇದೇ ವೇದಿಕೆಯಲ್ಲಿ ಹೇಳಿದ್ದಾರೆ, ಒಂದಷ್ಟು ಪುಸ್ತಕದ ರೀತಿಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡೋ ಮುಖಾಂತರ ಬಿಜೆಪಿ ಮಾಡಿರ್ತಕ್ಕಂಥದ್ದು, ಯಡಿಯೂರಪ್ಪನವರು ಮಾಡಿರ್ತಕ್ಕಂಥದ್ದಿರ್ಬೋದು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಬಿಜೆಪಿಯವರ ಈ ಒಂದು ಹೋರಾಟಕ್ಕೆ ನಾನು ಜಗ್ಗಲ್ಲ ಬಗ್ಗಲ್ಲ ಅನ್ನೋ ಮಾತುಗಳಿದೆ. ಕೊನೆಯದಾಗಿ ನೀವೇನು ಸಂದೇಶ ಕೊಡ್ತೀರಿ, ಏನು ಒತ್ತಾಯ? ಬಿಡೋದು ಬಿಗೋದು ಅದು ಯಾರ ಕೈನಲ್ಲೂ ಇಲ್ಲ. ನಮ್ಮ ಪಕ್ಷದಿಂದ ಹೋರಾಟ ನಿರಂತರವಾಗಿರುತ್ತೆ ಅನ್ನೋ ಒಂದು ಎಚ್ಚರಿಕೆ ಮಾತು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಪುನೀತ್, STV5 ಮೈಸೂರು.